ಏನಾಯ್ತು? ಏನಿದೆಲ್ಲ? ಗೊತ್ತಿಲ್ಲ. ಮೂರ್ತಿ ಅಂಕಲ್ ಯಾಕೆ ಈ ಥರ ಮಾಡ್ಕೊಂಡ್ರು? ಅವ್ರು ಆತ್ಮಹತ್ಯೆ ಮಾಡ್ಕೊಳ್ಳೋಂಥದ್ದು ಏನಾಗಿತ್ತು? ಗೊತ್ತಿಲ್ಲ. ಮೊನ್ನೆವರೆಗೂ ಸರಿಯಾಗಿದ್ರು ತಾನೆ? ಇವಾಗ ಇದ್ದಕ್ಕಿದ್ದಾಗ ಹೀಗಾಗುತ್ತೆ ಅಂತಂದ್ರೆ ಏನ್ರಿ ಅರ್ಥ? ಗೊತ್ತಿಲ್ಲ. ಏನ್ರಿ ಗೊತ್ತ? ನಿಮಗೆ ಗೊತ್ತಿಲ್ಲದೆ ಇದೆಲ್ಲ ಆಗೋಗುತ್ತಾ? ಪ್ಲೀಸ್ ಹೇಳ್ರಿ, ಏನಿದೆಲ್ಲ? ಅಳಸಿಂಗಾಚಾರ ಅತ್ತಿಗೆ ಯಾಕೆ ಬೈದ್ರು? ಬೈಯುವಂತ ತಪ್ಪು ಅತ್ತಿಗೆ ಏನ್ ಮಾಡಿದ್ರು? ಗೊತ್ತಿಲ್ಲ. ಯಾಕ್ರಿ ಈ ರೀತಿ ಮಾಡ್ತಿದ್ದೀರಾ? ನಾನು ನಿಮ್ಮ ಕುಟುಂಬಕ್ಕೆ ಸೇರಿದವನು. ನನ್ನ ಹತ್ರ ಹೇಳ್ಕೊಳ್ಳಿ, ಏನು ಸಮಸ್ಯೆ ಆಗಲ್ಲ. ಏನು ಅಂತ ಹೇಳಿ ನಾನು? ಏನ್ ನಡೀತಾ ಇದೆಯೋ ಅದನ್ನ ಹೇಳ್ರಿ. ಮಧುವಂತಿ ಕೇಸ್ನ ವಾಪಸ್ ತಗೊಳ್ದೆ ಹೋದ್ರೆ ಸತ್ತೋಗ್ತೀನಿ. ಮಧುವಂತೆ ಸಾಹೇಬ್ರ ಕೈನ ಚಾಕುಲ್ ಕೊಯ್ದ್ಬಿಟ್ಟಿದ್ದೀನಪ್ಪ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಿನ್ ಮುಂದೆ ಹೇಳೋದು ಅದನ್ನೇ. ನಾನ್ ಕೇಸ್ ವಾಪಸ್ ತಗೊಳ್ಳಲ್ಲ. ನಾನು ಇಷ್ಟೆಲ್ಲ ಕೇಳಿನೂ ನೀವು ಹೇಳ್ತಿಲ್ಲ ಅಂತಂದ್ರೆ ನಾನು ಫೋರ್ಸ್ ಮಾಡಕ್ ಹೋಗಲ್ಲ. ಒಂದ್ ನಿಮಿಷ. ಅಕ್ಕಂದು ಆರೋಗ್ಯ ಸರಿ ಇಲ್ಲ. ಏನಾಗಿದೆ ಅದಕ್ಕೆ? ಭಾವಂದು ಅಕ್ಕಂದು ಸಂಸಾರನೂ ಸರಿ ಇಲ್ಲ. ಅವರಿಬ್ರು ಸಂಸಾರ ಸರಿಯಾಗಿ ಬೆರೀತಾ ಇಲ್ಲ. ಹಾಗಿದ್ರೆ ಇಷ್ಟು ದಿವಸ ಅವರಿಬ್ರು ಚೆನ್ನಾಗಿದ್ದಾರೆ ಅಂತ ನಾವು ಅನ್ಕೊಂಡಿದ್ದು ಬರೀ ಕಲ್ಪನೆನಾ? ಏನಾಗಿದೆ ಅವ್ರಿಗೆ? ನಮಗೂ ಸರಿಯಾಗಿ ಗೊತ್ತಿಲ್ಲ. ಆದ್ರೆ ಈ ವಿಷಯಕ್ಕೆ ಅಪ್ಪ ಈ ರೀತಿ ಮಾಡ್ಕೊಂಡ್ರು. ಮದುವೆ ಮಾಡ್ಕೊಂಡ್ರವಳು ಸುಖವಾಗಿರ್ತಾಳೆ ಅಂತ ನಾವೆಲ್ಲ ತುಂಬಾನೇ ಕನ್ಸು ಕಟ್ಟಿದ್ವಿ. ನಮಸ್ಕಾರ ಸಾಹೇಬ್ರೆ. ನಾನು ಬರೋ ಸ್ವಲ್ಪ ತಡ ಆಗಿದ್ರು ಮೂರ್ತಿ ಪ್ರಾಣನೇ ಹೋಗ್ಬಿಡ್ತಾ ಇತ್ತು. ಅವನೇನಾದರೂ ಸತ್ತೋಗಿದ್ರೆ ಹೋಗ್ತಾ ಇದ್ದಿದ್ದು ಈ ಹೆಣ್ಮಕ್ಳು ಮಾನ ಮರ್ಯಾದೆ ಅಲ್ಲ, ನಿಮ್ದು. MLA ಮಾವ ಊರಾಚೆ ಇರೋ ಮರಕ್ಕೆ ನೇಣು ಹಾಕೊಂಡು ಸತ್ರು ಅಂತ ಪ್ರಚಾರ ಮಾಡಿ ನಿಮ್ಮ ಮುಖಕ್ಕೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಾ ಇದ್ರು. ಯಾರ್ದು ಅನಾಗರಿಕತೆಯಿಂದ ನಿಮ್ಮಂಥ ಸಭ್ಯ ರಾಜಕಾರಣಿಗೆ ಅವಮಾನ ಆಗ್ತಾ ಇದೆ. ಅದಕ್ಕೆ ನಮ್ಮ ನಾರಾಯಣಪಟ್ಟಣದ ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಪರವಾಗಿಲ್ಲ, ಇದು ಅವಮಾನ ಅಪಮಾನ ಬಗ್ಗೆ ಮಾತಾಡೋ ಟೈಮ್ ಅಲ್ಲ. ನಮ್ಮ ಮಾವನ್ನ ನಾನು ಉಳಿಸ್ಕೊಂತೀನಿ, ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ. ನಾನು ಡಾಕ್ಟರ್ ಹತ್ರ ಮಾತಾಡಿದ್ದೀನಿ ಆಲ್ರೆಡಿ. ನಿಮ್ಮಂಥ ಅಳಿಯನ್ ಪಡೆಯೋಕ್ಕೆ ಮೂರ್ತಿ 3 ಜನ್ಮದ ಪುಣ್ಯ ಮಾಡಿದ್ದ. ಆದರೆ ಅದು ಬೇರೆಯವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಅದು ಸಮಸ್ಯೆ.
ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಬನ್ನಿ ಸಾಹೇಬ್ರೆ. ಮಧುರ, ನೀನೇನು ಬೇಜಾರು ಮಾಡ್ಕೊಂಬೇಡ. ನಿನ್ನ ಜೊತೆ ನಾನಿದ್ದೀನಿ. ಮೇಘ್ನ ತುಂಬ ಬೇಜಾರಾಗಿದ್ದಾಳೆ. ಅವಳನ್ನ ಸಮಾಧಾನ ಮಾಡು. ಮಾವನಿಗೇನು ಹೆಚ್ಚು ಕಮ್ಮಿ ಆದರೆ ನಾನು ಮಾತ್ರ ನಿನ್ನ ಕ್ಷಮಿಸಲ್ಲ. ಅದಕ್ಕೆ ಶುರು ಆಗೋಕೆ ಮುಂಚೆನೆ ಬಾಗ್ಲು ಹಾಕೊಂಡ್ಬಿಡತ್ತೆ. ಮೂರ್ತಿಗೆ ಒಬ್ಳು ದೊಡ್ಡ ಮಗಳಿದ್ಲು, ಹೆಸರು ಮಧುವಂತಿ. ಅವಳು ಸತ್ತೋದ್ಲು. ಹೇಗೆ ಸತ್ಲು? ಯಾರೋ ಪಾಪಿ ಸಾಯಿಸ್ಬಿಟ್ಟ. ಅದೊಂದು ದೊಡ್ಡ ಕೇಸ್ ಆಯಿತು. ವಯಸ್ಸಿಗೆ ಬಂದಿದ್ಲು, ಯಾವನ ಜೊತೆನೂ ಓಡಾಡ್ತಿದ್ಲು ಅಂತ ಸುದ್ದಿ ಇತ್ತು. ಒಂದಿನ ಇದ್ದಕ್ಕಿದ್ದಂಗೆ ಕೊಟ್ಟಕ್ಕಂತ ಅವಳು ಸತ್ತಿದ್ದಕ್ಕೆ ಕಾರಣ ಹುಡುಗನೇ ಅಂತ ಮೇಘನ. ಅದಕ್ಕೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ಮೇಘನ ಓಡಾಡ್ತಾ ಇದ್ಲು. ಆ ಕೊಲೆಗಾರ ಸಿಗ್ತಾ ಇಲ್ಲ, ಅವಳು ಬಿಡ್ತಾ ಇಲ್ಲ. ಈಗ ಮಧುವಂತಿ ದೆವ್ವಾಗಿ ಮೇಘನನ ಮೆಟ್ಕೊಂತಿರ್ತಾಳೆ. ಅದೇ ನಿಮಗೆ ಗೊತ್ತಲ್ಲ, ಮದುವೆಗೆ ಮುಂಚೆ ನಿಮ್ಮನ್ನು ಎಷ್ಟು ಗೋಳೈಕೊಳ್ತಿದ್ಲು. ನಿಮ್ಮನ್ನು ಕಂಡ್ರೆ ಮಧುವಂತಿಗೆ ಯಾಕೆ ಅಷ್ಟೊಂದು ಕೋಪ ಗೊತ್ತಾ ಸಾಹೇಬ್ರೆ? ಏಕೆ? ನೀವು ಮೇಘನನ ಮದುವೆ ಮಾಡ್ಕೊಂಬಿಟ್ರಲ್ಲ, ಅದಕ್ಕೆ. ನೀವೇನು ಹೇಳ್ತಾ ಇದ್ದೀರಾ? ನಂಗೆ ಅರ್ಥ ಆಗ್ತಿಲ್ಲ. ಮಧುವಂತಿಗೆ ಮೇಘನ ಅನ್ಕಂಡ್ರೆ ಪ್ರೀತಿ. ಅವಳು ಮದುವೆ ಆಗಬಾರ್ದು, ಒಂಟಿ ಇರಬೇಕು ಅಂತ ಆಸೆ ಪಡ್ತಿದ್ಲು ಅನ್ಸತ್ತೆ. ಅವಳು ಯಾವ ಸೀಮೆ ಅಕ್ಕ ಹೇಳಿ? ತಂಗಿ ಬಾಳು ಚೆನ್ನಾಗಿರ್ಲಿ ಅಂತ ಹರ್ಸೋದನ್ನು ನೋಡಿದ್ದೀನಿ. ಈಗ ದೆವ್ವಾಗಿ ಬಂದು ತಂಗಿ ಬಾಳನ್ನ ಹಾಳು ಮಾಡೋದ? ಆಯಸ್ ಮುಗಿಯೋಕೆ ಮುಂಚೆ ಇವ್ರ ಜೀವನನ ಮುಗಿಸ್ಕೊಂಡ್ಬಿಡ್ತಾರೆ, ಪ್ರೇತವಾಗಿ ಬಂದು ಕಾಡ್ತಾರೆ. ಸಾಯೋದ್ಯಾಕೆ, ಕಾಡೋದ್ಯಾಕೆ? ನೀವು ಮೇಘನ ಮದುವೆ ಮಾಡ್ಕೊಂಡ್ರಲ್ಲ, ಅದಕ್ಕೆ ನಿಮ್ಮನ್ನು ಕಂಡ್ರೆ ಆಗ್ತಾ ಇಲ್ಲ. ನಿಮ್ಮನ್ನು ಮಾತ್ರ ಅಲ್ಲ, ಮೇಘನನ್ನ ಯಾರೇ ಮದುವೆ ಮಾಡ್ಕೊಂಡಿದ್ರು ಹೀಗೆ ಮಾಡ್ತಾ ಇದ್ಲು. ಪಾಪ ಮೂರ್ತಿ ತನ್ನಿಬ್ಬರು ಹೆಣ್ಣುಮಕ್ಕಳು ಚೆನ್ನಾಗಿರ್ಲಿ ಅಂತ ಎಷ್ಟು ಕಷ್ಟಪಟ್ಟ ಗೊತ್ತಾ ಸಾಹೇಬ್ರೆ? ಅದು ಸತ್ತು ಮಧುವಂತಿಗೆ ಅರ್ಥ ಆಗಲಿಲ್ಲ, ಈಗ ಮೇಘನನ್ಗೆ ಅರ್ಥ ಆಗ್ತಿಲ್ಲ. ಪಾಪ ಅವಳು ಏನು ಮಾಡೋಕ್ಕಾಗತ್ತೆ? ಮೇಘನನ್ ಮೈ ಮೇಲೆ ಅವ್ರ ಅಕ್ಕ ಬರ್ತಿರೋದು ಅವಳಿಗೆ ಗೊತ್ತಿಲ್ಲ. ಮೂರ್ತಿ 1000 ಸಾರಿ ಹೇಳಿದಾನೆ ಕೇಸನ್ನ ವಾಪಸ್ ತಗೋ ಅಂತ, ಆದರೆ ಅವಳು ಯಾರ ಮಾತು ಕೇಳ್ತಾನೆ ಇಲ್ಲ. ಸತ್ತಕ್ಕಂಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೊರಟಿದ್ದಾಳೆ. ಈ ಮಧ್ಯೆ ನಿಮಗಾಗ್ತಿರೋ ಅನ್ಯಾಯ ನೋಡೋಕ್ಕಾಗ್ದಲೇ ಮೂರ್ತಿ ನೇಣು ಹಾಕೊಳ್ಳೋಕೆ ಹೋಗಿದ್ದಾನೆ. ಸತ್ತು ಶಾಂತಿ ಕೊಡಬೇಕು, ಕಾಡ್ತಾರೆ. ಹೆತ್ತೋರಿಗೆ ಸುಖ ಇಲ್ಲ ಮಕ್ಕಳಿಂದ. ಇದ್ರಾದ್ರೆ ಏನೇ ಮಾಡ್ತ್ಯಾ? ಅಕ್ಕ ಅಕ್ಕ ಬಾಗ್ಲು ತೆಗೆ. ಅವಳು ಒಳಗಡೆ ಹೋಗಿ ಏನಕ್ಕೆ ಬಿಟ್ರಿ?